Next problem. Two rails are represented by equation s plus 2y minus 4 equals 0. 2x plus 4y minus 12 equals 0. ಇದು ಇಕ್ವೇಷನ್ 2. ಈ ಇಕ್ವೇಷನನ್ನು ಸೊಲ್ಯೂಷನ್ ಹೇಗೆ ಅಂದರೆ ನಾವು ಎಸ್ ಪ್ಲಸ್ 2y ಮೈನಸ್ 4 ಈಕ್ವಲ್ 0 ಇದ್ದದನ್ನು ಎಕ್ಸ್ ಪ್ಲಸ್ 2y ಈಕ್ವಲ್ 4 ಅಂತ ಹಾಕಬೇಕು. ಯಾಕೆಂದರೆ ಅದು ಇಕ್ವೇಷನ್ ನಾವು ಬಿಡಿಸಬೇಕು, ಅದಕ್ಕೆ ವೈದು ವ್ಯಾಲ್ಯೂ ಇಡಬೇಕು. ಆಗ 2y ಅಂದರೆ 4 ಮೈನಸ್ ಎಕ್ಸ್ ಅಂತ, y ಈಕ್ವಲ್ 4 ಮೈನಸ್ ಎಕ್ಸ್ ಡಿವೈಡ್ ಬೈ 2 ಅಂತ. ಈಗ ನಾವು ಎಕ್ಸಿನ ವ್ಯಾಲ್ಯೂ 0 ಹಾಕಿದಾಗ ವೈ 4 ಮೈನಸ್ 0 ಅಂದರೆ 4 ಡಿವೈಡ್ ಬೈ 2 ಅಂದರೆ 2, ವೈ ವ್ಯಾಲ್ಯೂ 2 ಆಗ್ತದೆ. ಎಕ್ಸಿನ ವ್ಯಾಲ್ಯೂ 4 ಆದಾಗ 4 ಮೈನಸ್ 4 0 ಆಗ್ತದೆ, 0 ಬೈ 2 ಅಂದರೆ 0. ಇದು ಫಸ್ಟ್ ಇಕ್ವೇಷನ್ದು. ಸೆಕೆಂಡ್ 2x ಪ್ಲಸ್ 4y ಈಕ್ವಲ್ 12. ಆಗ ವೈ ಈಕ್ವಲ್ 12 ಮೈನಸ್ 2x ಈ ಸೈಡ್ ಬರ್ತದೆ, 2x 4 ಇದ್ದದ್ದು ಕೆಳಗೆ ಬರ್ತದೆ 4 ಅಂತ ಡಿವೈಡ್ ಬೈ 4 ಅಂತ. ಆಗ ವೈ ಅಂದರೆ ಎಕ್ಸ್ ಮತ್ತು ಈ ವೈ ಈಕ್ವಲ್ 12 ಮೈನಸ್ 2x ಡಿವೈಡ್ ಬೈ 4. ಎಕ್ಸ್ 0 ಆದಾಗ ವೈ 3 ಆಗ್ತದೆ. 12 ಮೈನಸ್ 2 ಇಂಟು 0 ಅಂದರೆ 0 ಆಗ್ತದೆ, ಡಿವೈಡ್ ಬೈ 4 ಅಂದರೆ 12 ಬೈ 4 ಅಂದರೆ 3 ಆಗ್ತದೆ. ಅದೇ ಎಕ್ಸ್ 6 ಆದಾಗ ಇದು 0 ಆಗ್ತದೆ. 2 6 ಆರ್ 12, 12 ಮೈನಸ್ 12 0, ಆಗ ಇದು 0 ಆಗ್ತದೆ. ಈಗ ಗ್ರಾಫ್ ನಾವು ಇಲ್ಲಿ ವೈ ಆ್ಯಕ್ಸಿಸ್ ಉದ್ದದು, ಇದು ಎಕ್ಸ್ ಆ್ಯಕ್ಸಿಸ್ ಅಂತ. ಇಲ್ಲಿ 1 2 3 4 ಪ್ಲಸ್ 5 6 ಅಂತ ಪ್ಲಸ್ ಹಾಕಬೇಕು, ಇಲ್ಲಿ ಸಹ ಪ್ಲಸ್ ಹಾಕಬೇಕು, ಇಲ್ಲಿ ಮೈನಸ್ 1 2 3 4 5 6, ಈ ಸೈಡ್ ಮೈನಸ್ ಅಂತ. ಈಗ ನಮಗೆ ಇಲ್ಲಿ ಎಕ್ಸಿನ ವ್ಯಾಲ್ಯೂ 0 ಇರುವಾಗ 2 ಅಂತ, ಇಲ್ಲಿ 0 ಎಕ್ಸ್ ವ್ಯಾಲ್ಯೂ 0 ಇರುವಾಗ ಇದು ನಮಗೆ 2, ವೈದ ಆನ್ಸರ್ 2, ಆಗ ಇಲ್ಲಿ ಒಂದು ಡಾಟ್ ಹಾಕಬೇಕು. ನೆಕ್ಸ್ಟ್ 4 ಇರುವಾಗ ಎಕ್ಸ್ ವ್ಯಾಲ್ಯೂ 4 ಇರುವಾಗ ಇದು ವೈ 0 ಇರ್ತದೆ. ನೆಕ್ಸ್ಟ್ ಪ್ರಾಬ್ಲಮ್ದು ಆಗ ಇದನ್ನು ಸ್ಟ್ರೇಟ್ ಲೈನ್ ಎಳೆಯುವಾಗ ಈ ರೀತಿ ಬರ್ತದೆ ಇದೆರಡನ್ನು. ನೆಕ್ಸ್ಟ್ ಪ್ರಾಬ್ಲಮಲ್ಲಿ 0ದಲ್ಲಿ 3, ಎಕ್ಸ್ 0 ಇರುವಾಗ ವೈ 3 ಆಗ್ತದೆ, ಎಕ್ಸ್ 6 ಇರುವಾಗ ವೈ 0 ಆಗ್ತದೆ. ಹಾಗೆ ಇದು ಕೂಡ ಸ್ಟ್ರೇಟ್ ಲೈನಲ್ಲಿ ಹೇಳಿಬೇಕು. ಆನಂತರ ಇಕ್ವೇಷನ್ ಬರೀಬೇಕು, 2x ಪ್ಲಸ್ 4y ಈಕ್ವಲ್ 12 ಅಂತ. ಇದ್ರ ಎಕ್ಸ್ ಪ್ಲಸ್ 2y ಮೈನಸ್ 4 ಈಕ್ವಲ್ 0 ಅಂತ. ಇಲ್ಲಿ ಪಾಯಿಂಟ್ ಸಹ ಎಲ್ಲದಕ್ಕೆ ಸಹ ಬರೀಬೇಕು, P 0 and 3, ಇಲ್ಲಿ R 0 and 2, ಇಲ್ಲಿದಾಗ ಸಹ ಹಾಗೆ 4S ಅಂತ ಕೊಟ್ಟು 4 0, ಇಲ್ಲಿ Q ಅಂತ ಕೊಟ್ಟು 6 0, ಈ ರೀತಿ ಬರೀಬೇಕು. ನೆಕ್ಸ್ಟ್ ಪ್ರಾಬ್ಲಮ್. ಎ ಕೋಚ್ ಆಫ್ ಕ್ರಿಕೆಟ್ team buys 3 bats and 6 balls for rupees 3,900. Later she buys another bat, 3 more balls and same kind of for 1,300 rupees. Represented algebraically. Let number of ball is equal to x. Ball ಎಷ್ಟು ಅಂತ ಗೊತ್ತಿಲ್ಲ. Number of bats x, number of ball y. Then algebraic representation is 3x ಅಂದರೆ 3 ಬ್ಯಾಟ್ಸ್ ಆ್ಯಂಡ್ 6 ಬಾಲ್ ಅಂತ. 3x ಪ್ಲಸ್ 6y ಈಕ್ವಲ್ 3,900 rupees ಅಂತ. ಇದು ಈ ರೀತಿ ಇಕ್ವೇಷನ್ ಬರೀಬೇಕು. ಆಗ 3x ಪ್ಲಸ್ 6y ಈಕ್ವಲ್ 3,900. 6y ಈಸ್ ಈಕ್ವಲ್ ಟು 3,900. ಆಗ y ಈಸ್ ಈಕ್ವಲ್ ಟು 3,900 ಮೈನಸ್ 3x ಬೈ 6 ಅಂತ. ಇಲ್ಲಿ ಈ ರೀತಿ ಬರೆಯುವುದು. ಎಕ್ಸ್ 300 ಇರುವಾಗ y ಈಕ್ವಲ್ 500 ಬರ್ತದೆ. ಅಂದರೆ 3,900 ಮೈನಸ್ 3x ಬೈ 6 ಅಂತ. ಆಗ 500 ಬರ್ತದೆ ನಾವು ಡಿವಿಷನ್ ಮಾಡುವಾಗ. 3,900 ಮೈನಸ್ 3x ಬೈ 6 ಅಂತ. ಆಗ 3x ಇದ್ದವೆ ಕಡೆ 500 ಹಾಕೋದು. ಆಗ 1,500 ಬರ್ತದೆ. 1,500 ಅಂದರೆ 3,900ಇಂದ 1,500 ಹೋದರೆ ಎಷ್ಟಾಗ್ತದೆ? 0,092 ಡಿವೈಡ್ ಬೈ 6. 6 ಆದರೆ 6 4s are 400 ಬರ್ತದೆ. ಆಗ ನಮಗೆ 500 ಆದರೆ ಇಲ್ಲಿ 400 ಬರ್ತದೆ. ಆ ರೀತಿ. ಅದೇ 300 ಆದರೆ ಪುನಃ ನಾವು 300 ಮಲ್ಟಿಪ್ಲಿಕೇಶನ್ ಮಾಡಿ ನೋಡಬೇಕು. 300 ಅಂದರೆ ಎಕ್ಸ್ನ ವ್ಯಾಲ್ಯೂ 300 ಇರುವಾಗ 900 ಆಗ್ತದೆ. ಆಗ 3,000 ಆದರೆ ಇದು 500 ಬರ್ತದೆ. 100 ಆದರೆ 600 ಬರ್ತದೆ. ಮೈನಸ್ 100 ಆದರೆ 700. ಅದು ನಮ್ಮ ಇಷ್ಟಕ್ಕೆ ನಾವು ವ್ಯಾಲ್ಯೂ ಆಗ್ತಾ ಹೋಗಬೇಕು, ಎಕ್ಸಿನ ವ್ಯಾಲ್ಯೂ. ನೆಕ್ಸ್ಟ್ ಇಕ್ವೇಷನ್ ಇದು. ಎಕ್ಸ್ ಪ್ಲಸ್ 3y ಇನ್ನೊಂದು ಸೆಟ್ ಅವರು ಬಾಲ್ ಮತ್ತು ಬ್ಯಾಟ್ ತಗೊಂಡ್ರು. ಆಗ ಎಸ್ ಪ್ಲಸ್ ಎಕ್ಸ್ ಎಷ್ಟು ಅಂತ ಅವ್ರು ಹೇಳಿಲ್ಲ, ಬಾಲ್ ಬ್ಯಾಟ್ ಎಷ್ಟು ಅಂತ. 3y ಬಾಲ್, ಆಗ 3 times 3 into y ಈಕ್ವಲ್ 1,300. y ಈಕ್ವಲ್ 1,300 ಮೈನಸ್ ಎಕ್ಸ್ ಬೈ 3 ಅಂತ. ಆಗ ಇದು ಸಹ ಆ ರೀತಿಯೇ ಮಾಡಿದೆ. ಎಕ್ಸಿನ ವ್ಯಾಲ್ಯೂ 400 ಇರುವಾಗ y ವ್ಯಾಲ್ಯೂ 300. ಎಕ್ಸ್ 700 ಆಗುವಾಗ 200 ಆಗ್ತದೆ. 1000 ಇರುವಾಗ 400. ಅದೇ ರೀತಿ ಬರೆದು ಈಗ ಎಕ್ಸ್ ಮತ್ತು ವೈದು ವ್ಯಾಲ್ಯೂವನ್ನು ನಾವು ಆ ರೀತಿ ಹಾಕಬೇಕು. ಈಗ ಇದನ್ನು ಗ್ರಾಫಲ್ಲಿ ರೆಪ್ರೆಸೆಂಟೇಷನ್. ಎಕ್ಸ್ಗೆ 0, ಇದು 1 ಸೆಂಟಿಮೀಟರ್ ಅಂದರೆ 200 ತೊಗೊಳ್ಬೇಕು. 200 400 600 800 1000 1200 1600 400 ಆ ರೀತಿ ತೊಗೊಳ್ಬೇಕು.
ಆನಂತರ 200 ಮೇಲೆ ಸಾಗಿ 200 400 ಇಕ್ವೇಷನ್ ಫಸ್ಟಲ್ಲಿ ನಮಗೆ 400ಅಲ್ಲಿ ಅಲ್ಲ 100ಅಲ್ಲಿ 600 ಬರ್ತದೆ. ಆಗ ಈ ಮಧ್ಯದ ಪಾಯಿಂಟ್ ಬರ್ತದೆ. ಅದೇ ಇದು ಎಷ್ಟಾಗ್ತದೆ 300ಅಲ್ಲಿ 500 ಅಂತ. ಆಗ ಇಲ್ಲಿ ಈ ಲೈನ್ ಎಳೆಯುವಾಗ ಇಲ್ಲಿ 1300ಅಲ್ಲಿ ಇಂಟರ್ಸೆಕ್ಟಿಂಗ್ ಎರಡು ಸಹ ಆಗ್ತದೆ, ಎರಡು ಲೈನ್ ಸಹ 1300 0ದಲ್ಲಿ. ಆಗ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಎಷ್ಟು ಕೇಳಿದರೆ 1300 ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಅಂತ ಆ ಜಾಗದಲ್ಲಿ ಮೀಟ್ ಆಗ್ತದೆ ಎರಡು ಲೈನ್ ಸಹ. ಆದ ಕಾರಣ ಈ ಲೈನನ್ನು ಇಂಟರ್ಸೆಕ್ಟಿಂಗ್ ಇದು ಇಂಟರ್ಸೆಕ್ಟಿಂಗ್ ಆಗ್ತದೆ ಈ ಇಕ್ವೇಷನ್. ಆದ ಕಾರಣ ಇದು ಯೂನಿಕ್ ಸೊಲ್ಯೂಷನ್. ಆನಂತರ ಇದು ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಕೇಳಿದರೆ ಇಲ್ಲಿ ಅಂತ 1300 ಮತ್ತು 0 ಆದರೆ ಆ ಪಾಯಿಂಟಲ್ಲಿ ಇಂಟರ್ಸೆಕ್ಟಿಂಗ್ ಆಗ್ತದೆ ಅಂತ. ದ ಗ್ರಾಫ್ ಆಫ್ ಇಕ್ವೇಷನ್ s minus y plus 1 equals 0 and 3x plus 2y minus 12 equals 0. Determine the coordinates of vertices of the triangle formed by these lines and line and the x-axis and shade the triangular region. ನೆಕ್ಸ್ಟ್ ಇಕ್ವೇಷನ್ ಎರಡು ಇಕ್ವೇಷನ್ ಉಂಟು. s minus y plus 1 equals 0. ಆಗ y ಬೇಕಾದರೆ y equal s plus 1. ಎಕ್ಸಿನ ವ್ಯಾಲ್ಯೂ 0 ಇರುವಾಗ y 1 ಆಗ್ತದೆ, x 1 ಆಗುವಾಗ y 2, x 2 ಆಗುವಾಗ y 3. ಅಂದರೆ ಇಲ್ಲಿ ಎಕ್ಸಿನ ವ್ಯಾಲ್ಯೂ 0 1 ಅಂದರೆ 1 plus 1 equal 2. ನೆಕ್ಸ್ಟ್ 3x plus 2y minus 12 equal 0. y equal 12 minus 3x divided by 2. ಆಗ y is equal to 12 minus 3 into 0. x 0 ಆಗುವಾಗ 2. ಆಗ x minus 0 12 6 ಬರ್ತದೆ. x 2 ಆಗುವಾಗ y 3, x 4 ಆಗುವಾಗ y 0. ನೆಕ್ಸ್ಟ್ ಗ್ರಾಫ್ ಈ ರೀತಿ ಬರ್ತದೆ ಗ್ರಾಫ್. ಎಕ್ಸಿನ ವ್ಯಾಲ್ಯೂ 0 ಇರುವಾಗ i1 ಇದು ಇಲ್ಲಿ ಬರ್ತದೆ ಈ ಪಾಯಿಂಟ್. ನೆಕ್ಸ್ಟ್ 1 ಇರುವಾಗ ಎಕ್ಸ್ ಇಲ್ಲಿ 2, ನೆಕ್ಸ್ಟ್ 2 ಇರುವಾಗ 3 ಬರ್ತದೆ. ಅದೇ ರೀತಿ ನೆಕ್ಸ್ಟ್ ಈ ಇಕ್ವೇಷನ್ s minus y plus 1. ನೆಕ್ಸ್ಟ್ ಇಕ್ವೇಷನ್ ಈ 3s plus 2y minus 12. ಇದರಲ್ಲಿ ಎಕ್ಸಿನ ವ್ಯಾಲ್ಯೂ 2 ಇರುವಾಗ ಇಲ್ಲಿ 3 ಬರ್ತದೆ ಇದು ಸಹ, ಮತ್ತು ಇಲ್ಲಿ ಇಂಟರ್ಸೆಕ್ಟ್ ಆಗ್ತದೆ 1. ನೆಕ್ಸ್ಟ್ ಇದು 4 ಇರುವಾಗ ಎಕ್ಸಿನ ವ್ಯಾಲ್ಯೂ 0 ಆಗ್ತದೆ, ಮತ್ತೊಂದು ಇಲ್ಲಿ ಬರ್ತದೆ 0 ಇರುವಾಗ 6 ಅಂತ. ಮತ್ತು ಇದು s3s plus 2y minus 12 ಅಂತ ಹೀಗೆ ಬರೀಬೇಕು. ಮತ್ತು ಇಲ್ಲಿ ಒಂದು ಟ್ರಯಾಂಗಲ್ ಫಾರ್ಮ್ ಆಗ್ತದೆ ಈ ರೀತಿಯಾಗಿ. ಈ ಟ್ರಯಾಂಗಲ್ಗೆ ನಮಗೆ ಶೇಡ್ ಮಾಡಲಿಕ್ಕೆ ಹೇಳಿದ್ದಾರೆ, ಅದಕ್ಕೆ ನಾವು ಶೇಡ್ ಮಾಡಬೇಕು. ಶೇಡ್ ಮಾಡಿದ ನಂತರ ಇಲ್ಲಿ ವರ್ಟಿಸಸ್ ಎಷ್ಟು ಅಂತ ಬರೀಲಿಕ್ಕೆ ಹೇಳಿದ್ದಾರೆ. ವರ್ಟಿಸಸ್ ಅಂದರೆ ಈ ಪಾಯಿಂಟ್ ಎಂಡ್ ಪಾಯಿಂಟ್, 3 ಟ್ರಯಾಂಗಲಲ್ಲಿ 3 ಎಂಡ್ ಪಾಯಿಂಟ್ ಉಂಟು, ಅದು ವರ್ಟಿಸಸ್. ಇದರಲ್ಲಿ ಟ್ರಯಾಂಗಲಲ್ಲಿ 1 2 3, ಇನ್ನೊಂದು 4 0, ಇನ್ನೊಂದು ಈ ಸೈಡಲ್ಲಿ ಬರ್ತದೆ, ಇದು -1 0 ಅಂತ. ನೆಕ್ಸ್ಟ್ ಇದರಲ್ಲಿ ಈ ರೀತಿ ಬರೀಬೇಕು ನಾವು. ದ ಕೋಆರ್ಡಿನೇಟ್ ಆಫ್ ದ ವರ್ಟಿಸಸ್ ಆಫ್ ದ ಟ್ರಯಾಂಗಲ್ಸ್ ಆರ್ 2 3 -1 0 ನೆಕ್ಸ್ಟ್ 4 0 ಈ ರೀತಿ ಬರೀಬೇಕಂತ.